ಮೇಕಪ್ ಆಗಿದ್ರು ಸ್ನ್ಯಾಪ್ ಸ್ನ್ಯಾಪ್ ಸ್ನ್ಯಾಪ್. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸಾಮಾಜಿಕ ಆರ್ಥಿಕ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ವಿಧಾನಸೌಧಕ್ಕೆ ಹೋಗ್ತಿದ್ದೀವಿ. ಯಾಕೆ ಏನು ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಆಲ್ರೆಡಿ ನಮ್ಮ ಬಿಟ್ಬಿಟ್ಟು ನಮ್ಮ ಹಾಸ್ಟೆಲವರೆಲ್ಲ ಹೊಟ್ಟೋಗ್ಬಿಟ್ಟವ್ರೆ, ಲೇಟಾಗಿ ರೆಡಿ ಆಗಿ. ಅಲ್ಲಿಗೆ ಹೋಗಿ ಯಾವ ಥರ ಅಲ್ಲಿ ಏನು ಮಾಡ್ತಾರೆ ನನಗೂ ಗೊತ್ತಿಲ್ಲ ಪ್ರಾಪರಾಗಿ. ಸೊ ಅಲ್ಲಿ ಹೋಗಿ ಏನು ಮಾಡ್ತೀವಿ ಯಾವ ಥರ ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಗೋ. ಅವ್ರು ಬರ್ತಿದ್ದಾರೆ ಆಂಟಿ. ಹಾಂ, ಬರೀಕತ್ತೆ. ಬಸ್ ಹತ್ತಿದ್ದೀವಿ, ಅದಕ್ಕೆ ಅಂತಲೇ ಸಪ್ರೇಟ್ ಬಸ್ ಮಾಡಿದ್ದಾರೆ ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಅಂತ. ಬೇರೆ ಹಾಸ್ಟೆಲಿಂದ ಎಲ್ಲ ಬರ್ತಿದ್ದಾರೆ. ಸೊ ನನ್ನ ರೂಮಿಂದ ನಾನು ಮತ್ತೆ ತನು ಹೋಗ್ತಿದ್ದೀವಿ. ಇನ್ನೂ ಬರ್ತಿದ್ದಾರೆ ಗೈಸ್. ಲೆಟ್ಸ್ ಸಿ ವಾಟ್ ಹ್ಯಾಪನ್. ಗೈಸ್, ನಾವು ಅಲ್ಲೇ ಬಂದು ಗೈಸ್ ವಿಧಾನಸೌಧ ಹತ್ರ. ಫಸ್ಟ್ ಟೈಮ್ ನಾನು ಬರ್ತಿರೋದು. ಬೆಂಗಳೂರಲ್ಲಿ ಬಂದು 1 ವರ್ಷ ಆಯಿತು. ಬೆಂಗಳೂರಿಗೆ ಬಂದು ಫಸ್ಟ್ ಟೈಮ್ ಬರ್ತಿರೋದು ಗೈಸ್. ಆ್ಯಕ್ಚುಲಿ ಬಂದಿರೋ ವಿಷಯ, ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವ್ರದ್ದು ಬರ್ತ್ಡೇ ಐತೆ, ಅಂದರೆ ಜನ್ಮದಿನ. ಅದಕ್ಕೆ ಸೆಲೆಬ್ರೇಟ್ ಮಾಡೋಕ್ಕೆ ಹಾಸ್ಟೆಲಿಂದ ಕರ್ಕೊಂಡು ಬಂದಿರೋದು. ಗ್ರೂಪ್ ಫೋಟೋ ಗೈಸ್. ಈಗ ಗ್ರೂಪ್ ಫೋಟೋಗೆಲ್ಲ ನಿಂತ್ಕೊತಿದ್ದೀವಿ ಗೈಸ್. ಇಷ್ಟು ಜನ ಬಂದಿದ್ದೀವಿ ಗೈಸ್. ಕಣ್ಬಿಡೋಕ್ಕೈತೆಲ್ಲ ಬಿಸಿಲಿಗೆ. ನೋಡಿ, ನಮ್ಮ ಮಾಮ ಸೀಟ್ ಸಿಕ್ಕಲ್ಲ, ಬನ್ನಿ ಬೇಗ ಅಂತವ್ರೆ. ನೋಡಿ ಗೈಸ್, ಅಲ್ಲೆಲ್ಲ ಅಯ್ಯೋ ಕಾಣಿಸ್ತೈತೆ. ನನಗೆ ಬಿಸಿಲಿಗೆ ಏನು ಕಾಣಿಸ್ತಲ್ಲ ಗೈಸ್. ತುಂಬ ಸೆಕ್ಯೂರಿಟಿ ಐತೆ ನೋಡಿ. ಅಲ್ಲಿ ಸ್ಟೇಜು ಒಂದೇ ಅಲ್ಲ, 7 ಗಂಟೆಗೆ ಬನ್ನಿ ರೆಡಿಯಾಗಿ ಅಂತಿದ್ರು. ಇನ್ನೂ ಯಾರು ಬಂದಿದ್ದಾರೆ? ಇನ್ನೂ ಫಂಕ್ಷನ್ನೇ ಸ್ಟಾರ್ಟ್ ಆಗಿಲ್ಲ. ನಮ್ಮ ಹಾಸ್ಟೆಲವರೆಲ್ಲ ಬಂದಿದ್ದಾರೆ ಬೇರೆ ಹಾಸ್ಟೆಲಿಂದ. ಇಷ್ಟೊಂದು ಚೇರ್ಸ್ ಖಾಲಿ ಐತೆ, ಇನ್ನೂ ಬರ್ತಿದ್ದಾರೆ. ನಾವು ಇಲ್ಲಿಗೆ ಬಂದಿದ್ದೀವಿ ಕೂತ್ಕೊಳ್ಳೋಕ್ಕೆ. ಆ ಕಡೆ ಬಿಸಿಲಿದೆ, ಸೊ ಈ ಕಡೆ ಬಂದು ಕೂತಿದ್ದೀವಿ. ಕೊಟ್ಟಿದ್ದಾರೆ ಇಲ್ಲಿ ಯಾರ್ಯಾರು ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅವರೆಲ್ಲ ಕಂಪಲ್ಸರಿ ವೇರ್ ಮಾಡಲೇಬೇಕು. ಸೊ ಟೋಪಿ ಕೊಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ನಾವು ಮುಂದೆ ಹೋಗೋದಾ? ಕಾಣಿಸಲ್ಲ. ಇಲ್ಲಿ ಏನು ಕಾಣಿಸಲ್ಲ. ಯಾವ ಥರ ಸೆಟ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ರೀ ನಿಮಗೆ. ಸ್ಟೇಜ್ನ ಏನು ಕಾಣಿಸಲ್ಲ, ಸೈಡ್ಗೆ ಹಾಕಿದ್ದಾರೆ. ಸ್ಟೇಜ್ ಇರೋದೇ ಒಂದು ಕಡೆ, ನಮ್ಮನ್ನ ಕೂರಿಸಿರೋದೇ ಒಂದು ಕಡೆ. ಕೈನೂ ಕಾಣಿಸ್ತಾ ಇಲ್ಲ. ನಮ್ಮನ್ನೇ ಈ ಕಡೆ ಕೂರಿಸಿದ್ದಾರೆ. ಸ್ಟೇಜ್ ಬಂದು ಆ ಕಡೆ ಇರೋದು. ಏನು ಕಾಣಿಸಲ್ಲ. ಅದು ನಮಗಲ್ಲ, ಅವ್ರಿಗೆ. ಫೋಟೋ ತಗೋತಿದ್ದೀವಿ ಗೈಸ್. ನೋಡಿ, ಎಲ್ಲ ಫೋಟೋ ತಗೋತಿದ್ದಾರೆ. ಇನ್ನು ಫಂಕ್ಷನ್ನೇ ಸ್ಟಾರ್ಟ್ ಆಗಿಲ್ಲ. ತಿಂಡಿ ಮಾಡ್ದೇ ಬಂದು ಇನ್ನು ಫಂಕ್ಷನ್ನೇ ಸ್ಟಾರ್ಟ್ ಆಗಿಲ್ಲ ಗೈಸ್. ಕೇಳಿಸ್ತೈತೆ ಗೈಸ್ ನನ್ನ ವಯಸ್ಸು. ಮನಸ್ಸಿನೊಳಗೆ ಖಾಲಿ ಇದ್ದರು ಮಲ್ಲಿಗೆ ಸಂಪಿಗೆ ಸಿಗದೆ ಹೋದರೆ ನೀನಗೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ. ಏನು ಕಾಣಿಸ್ತಿಲ್ಲ? ಕೇಳಿಸ್ತೈತೆ? ಏನು ಕಾಣಿಸ್ತಿಲ್ಲ? ಕ್ಯಾಮ್ರಾ ಚೆನ್ನಾಗೈತೆ ಇವಳ್ದು ನನ್ನ ಕ್ಯಾಮ್ರಾಗಿಂತ. ಆದರೂ ಸ್ನ್ಯಾಪ್ ಯೂಸ್ ಮಾಡ್ತಾರೆ. ಯಾವ ಥರ ಅವರೇ ಹುಡುಗಿರು ಅಂದರೆ ಸ್ನ್ಯಾಪ್. ಮೇಕಪ್ ಆಗಿದ್ರು ಸ್ನ್ಯಾಪ್ ಸ್ನ್ಯಾಪ್ ಸ್ನ್ಯಾಪ್.
ಚಪ್ಪಾಳೆಯ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಬಡವರ ಬಾಳಿಗೆ ಬೆಳಕು ತುಂಬುವಂತಹ ಅನೇಕ ಯೋಜನೆಗಳನ್ನ, ಅದರಲ್ಲೂ ವಿಶೇಷವಾಗಿ ಅನ್ನಭಾಗ್ಯದಂತಹ ಮಹಾಭಾಗ್ಯವನ್ನು ನೀಡಿದಂತಹ ಕರ್ನಾಟಕದ ಹೆಮ್ಮೆಯ ಮನೆಗಳ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿ ಯೋಜನೆಗಳನ್ನ ಎಲ್ಲ ವರ್ಗದ ಜನರ ಕಲ್ಯಾಣಕ್ಕಾಗಿ ನೀಡಿದಂತಹ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಣ್ಣಯ್ಯ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರ ಆಗಮನವಾಗಿದೆ. ಇವರೆಲ್ಲ ಈ ಎಲ್ಲ ಮಹನೀಯರಿಗೆ ಚಪ್ಪಾಳೆಗಳ ಸ್ವಾಗತವನ್ನು ಕೋರೋಣ ಪ್ರೀತಿಯ ಬಂಧುಗಳೇ. ಹಾಗೆ ಅಶ್ವಥ್ ಇಜ್ವಲ್ ಶಾಸಕರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಶ್ರೀ ಬಸವರಾಯ ಹೊರಟ್ಟಿಯವರು, ಮಾನ್ಯ ಸಭಾಪತಿಗಳು, ಕರ್ನಾಟಕ ವಿಧಾನ ಪರಿಷತ್ ಶ್ರೀ ಬಸವರಾಜ ಹೊರಟ್ಟಿಯವರು, ಮಾನ್ಯ ಸಭಾಪತಿಗಳು, ಕರ್ನಾಟಕ ವಿಧಾನ ಪರಿಷತ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತುಂಬು ಚಪ್ಪಾಳೆಗಳ ಶುಭ ಸ್ವಾಗತ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಜೋರು ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ. ನಾಡಿನ ದೊರೆ, ಪ್ರೀತಿ ಅಭಿಮಾನಿಗಳಾಗಿ ಸಮಾಜವಾದಿ ರಾಮಯ್ಯ ಎಂದೇ ಖ್ಯಾತರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವೇದಿಕೆಗೆ ಸಂವಿಧಾನ ಪ್ರಸ್ತಾವನೆ. ಭಾರತದ ಸಂವಿಧಾನದ ಪ್ರಸ್ತಾವನೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು. ನಡಿ. ನಾವು ಫಂಕ್ಷನ್ಗೆ 7 ಗಂಟೆ 8:30 ಇಲ್ಲಿಗೆ ಬಂದಾಗ 8:30 9 ಗಂಟೆಗೆ ಬಂದಿದ್ದೀವಿ. 12 ಗಂಟೆಗೆ ಬಂದ್ಬಿಟ್ಟು ಫಂಕ್ಷನ್ ಮಾಡ್ತವ್ರೆ. ಸುಳ್ಳು ನಿದ್ದೆ. ನಾನೇ ಒಂದು 10 ನಿಮಿಷ ನಿದ್ದೆ ಮಾಡಿದೆ. ವಾವ್ ಗೈಸ್, ಮಸ್ತ್ ಐತೆ ಗೈಸ್. ಒಳಗಡೆ ಬಿಡಲ್ಲ ಅನ್ಕೊಂಡಿದೆ, ಬಿಡ್ತವ್ರೆ ಗೈಸ್. ಅಲ್ಲಿ ಯಾರೋ ವಿಡಿಯೋ ಮಾಡ್ತವ್ರೆ, ಪೊಲೀಸರು ಬಿಡ್ತಾನೆ ಇಲ್ಲ ವಿಡಿಯೋ ಮಾಡೋಕ್ಕೆ. ನೋಡಿ ಎಷ್ಟು ಸಗದಾಗೈತೆ. ಹಾಂ ಬನ್ನಿ, ಇಲ್ಲೆಲ್ಲ ಫೋಟೋ ತೆಗೆದವ್ರೆ, ಬನ್ನಿ ನೋಡೋದ. ಅವ್ರನ್ನೇ ಬಿಟ್ಬಿಟ್ಟೈತಾವೆ, ಅದಕ್ಕೆ ನಮ್ಮನ್ನೇ ಬಿಟ್ಬಿಟ್ಟು ಹೋಯ್ತಾ ಇದ್ದೀರಲ್ಲ ಅಂತ ಗೈಸ್ಗಳು. ನೋಡಿ ಗೈಸ್, ಇಲ್ಲಿಂದನೇ ನೋಡ್ಕೊಬಿಡಿ. ಆ ಪೊಲೀಸರು ಬಿಡ್ತಾನೆ ಇಲ್ಲ. ಆಂಟಿ ಬಿಡ್ತಲ್ಲ, ಆಂಟಿ ಪೊಲೀಸರು ಕಳಿಸ್ತಾರೆ ಗೈಸ್. ನೋಡಿ ಎಲ್ಲ ಊಟಕ್ಕೆ ಬರ್ತಾಯಿದ್ದಾರೆ. ಈಗ ಊಟ ಮಾಡ್ಕೊಂಡು ಹೊರಡೋದೆ ಆಯ್ತಲ್ಲ ಕಣಪ್ಪ. ಆಂಟಿ ಬಂದು ಊಟ ಕಾಲೇ ಬಂದು ಕೂತ್ಬಿಟ್ಟವ್ರೆ. ಏನೇನು ವೆರೈಟಿ ಐಟಮ್ಸ್ ಕೊಟ್ಟರು ಆಂಟಿ? ಕರೆಕ್ಟಾಗಿ ಈ ಕಡೆ ಇರೋದು ಎಡಗಡೆಗೆ ಇರಬೇಕಾ? ಫ್ಯಾನ್ ಫುಲ್ ಸ್ಪೀಡಾಗಿರೋದ್ರಿಂದ ಫುಲ್ ಗ್ಲಾಸ್ ಹಾಂ ಎಲ್ಲ ಹಾರ್ಕೊಂಡೋಯ್ತೈತೆ ಗೈಸ್. ನಿಮ್ಗೆ ತೋರಿಸ್ತೀನಿ ಇದು ಎಲ್ಲ ಹೆಂಗೆ ಹಿಡ್ಕೊಂಡವ್ರೆ ಅಂತ. ಇವಳು ನೋಡಿ ಹೆಂಗೆ ಹಿಡ್ಕೊಂಡವಳೆ. ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ನೋಡಿ ಗೈಸ್ ಹೆಂಗೆ ಹಿಡ್ಕೊಂಡವ್ರೆ. ಆಂಟಿ ಏನು ಅನ್ನಿಸ್ತು ನಿಮಗೆ ಬಂದಿರೋದು ಇವತ್ತು? ಖುಷಿ ಆಯ್ತು ಅಷ್ಟೇನಾ? ತುಂಬ ಖುಷಿ ಆಯ್ತು. ಒಳ್ಳೆ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಳ್ಳೆ ಊಟ ಮಾಡ್ಕೊಂಡು ಕಣ್ ತುಂಬ ನಿದ್ದೆ, ಹೊಟ್ಟೆ ತುಂಬ ಊಟ. ಫಂಕ್ಷನ್ ಎಲ್ಲ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಯಾವತ್ತಾದ್ರೂ ಬಂದಿದ್ರಾ ಈ ಥರ ಫಂಕ್ಷನ್ಸ್ಗೆ? ನಾನಾ ಇಲ್ಲಿಗೆ ಬಂದಿದ್ದೆ. ನಾವು ಇದೇ ಫಸ್ಟ್ ಬಂದಿದ್ವಿ, ಆದರೂ ಈ ಥರ ಫಂಕ್ಷನ್ಗೆ ಇದೇ ಫಸ್ಟ್ ಟೈಮ್ ಬಂದಿರೋದು. ಹೌದಾ? ಚೆನ್ನಾಗಿ ಊಟ ಮಾಡಿ. ನಾವು ಊಟ ಮಾಡ್ತೀವಿ. ಸುಮಕ್ಕ, ಈ ಥರ ಫಂಕ್ಷನ್ಗೆ ಯಾವತ್ತಾದ್ರೂ ಬಂದಿದ್ರಾ? ನಾವು ಇದೇ ಫಸ್ಟು. ಚೆನ್ನಾಗಿ ಊಟ ಮಾಡಿ. ಇರಿ
ಆಂಟಿ ಹೆಂಗೈತೆ ಪಾಯಸ ಸೂಪರಾ ಹಳ್ಳಿ ಕಡೆ ಗೋಧಿ ಪಾಯಸ ಹಾಸ್ಟ್ಲಿಗೆ ಹೋಗಿ ಹೇಳ್ಕೊಡ್ತಾರೆ ಊಟ ಮಾಡಿ ಸಾಕು ಆಂಟಿ ಸಾಕ ಸ್ವೀಟು ಇನ್ನೊಂದು ಸ್ವೀಟ್ ಬಂತು ನಾನು ಗೊತ್ತಿಲ್ಲ ತಿನ್ಬಿಡಿ ಆಂಟಿ ಅದಕ್ಕೆ ಗೈಸ್ ಐಸ್ ಕ್ರೀಮ್ ಕೊಡ್ತಾರೆ ಗೈಸ್ ಎಷ್ಟು ಜನ ಅವರೇ ನೋಡಿ ಇಲ್ಲಿ ಎಷ್ಟು ಜನ ಗೈಸ್ ಈಗ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಿದ್ದೀವಿ ಗೈಸ್ ಫುಲ್ ರಶ್ ಐತೆ ಬಟ್ ಸ್ಟಿಲ್ ನಾವು ಹೋಗಿ ಈಸ್ಕೊಂಡು ಬರೋದೆ ನೀವು ಈ ಕಡೆ ನಾವು ಈ ಕಡೆ ಹಾಕಿ ನೋಡಿ ಗೈಸ್ ನಿಮ್ಮ ಮೇಘ್ನ ಅವ್ರು ಹೆಂಗಿದ್ದಾರೆ ಹೋಗಿ ಕಷ್ಟಪಟ್ಟು ರಶಲ್ಲಿ ಈಸ್ಕೊಂಡು ಬಂದಿದ್ದೀನಿ ಇವರೆಲ್ಲ ನನ್ನ ಫ್ರೆಂಡ್ಸ್ ಇವರು ಇನ್ನೊಂದೆಲ್ಲ ಕರ್ಗೋಗ್ತಿದೆ ನೋಡಿ ಹಾಯ್ ಮಾಡಿ ಎಲ್ಲ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಸಬ್ಸ್ಕ್ರೈಬ್ ಮಾಡಿ ಏನು ಲೈಕ್ ಶೇರ್ ಕಾಮೆಂಟ್ ಕೂಡ ಮಾಡಿ ಮಾಡಿಬಿಡಿ ಗೈಸ್ ಮರಿಬೇಡಿ ನೋಡಿ ನಾನು ನಿಮಗೆ ಈ ಊಟ ಮಾಡ್ಕೊಂಡು ಹೊರಗಡೆ ಬಂದು ಗೈಸ್ ಹೊರಗಡೆ ಫೋಟೋ ತಗೊಳ್ಳೋದು ಅಂತ ಬಂದು ಎಲ್ಲರೂ ಫೋಟೋ ತೆಗೆದವ್ರೆ ಮಸ್ತಿತ್ತು ಗೈಸ್ ಊಟ ಮಾಡಾಯಿತು ಊಟ ವೆರೈಟೀಸ್ ಎಷ್ಟು ವೆರೈಟೀಸ್ ಅಂತಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ ನನಗೆ ಊಟ ಮಾಡಾಯಿತು ಆದಷ್ಟು ಸಾಧ್ಯವಾದಷ್ಟು ತಿಂದಿದ್ದೀನಿ ವೇಸ್ಟ್ ಅಂತೂ ಮಾಡಿದ ಐಸ್ ಕ್ರೀಮ್ ತಿನ್ನೋಕ್ಕೆ ಐಸ್ ಕ್ರೀಮ್ ಇಸ್ಕೊಳ್ಳೋಕ್ಕೆ ಎಷ್ಟು ಜನ ಇದ್ರು ನೋಡಿದ್ರಲ್ಲ ಆ ರಶಲ್ಲಿ ಹೋಗಿ ಇಸ್ಕೊಂಡು ಬಂದೆ ಅಂದರೆ ಹೊರ್ಗಡೆನೇ ಬಂದು ತಿನ್ಬೋದಿತ್ತು ಅಂತ ಅನ್ನಿಸ್ಬಿಡ್ತು ನನಗೆ ಬಟ್ ಇಟ್ಸ್ ಓಕೆ ಅಲ್ಲಿಗೆ ಬರೋಕ್ಕಾಗಲ್ಲ ಸೊ ಅಲ್ಲೇ ರಶ್ ಇದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಅಲ್ಲೇ ತಿಂದೆ ಈಗ ಊಟಕ್ಕೆ ರಶ್ ಅವರೇ ಗೈಸ್ ನಾವು ಹೋಗಿದ್ದು ಊಟ ಮಾಡ್ಕೊಬಂದು ನಮಗೆಲ್ಲ ಸ್ವಲ್ಪ ಹೊರಗಡೆ ಕೆಲಸ ಐತೆ ಅಂದ್ಬಿಟ್ಟು ಈಗ ಡೈರೆಕ್ಟ್ ಹಾಸ್ಟೆಲ್ಗೇನು ಹೋಗ್ತಿಲ್ಲ ಅಲ್ಲಿ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಹಾಸ್ಟೆಲ್ಗೆ ಹೋಗೋದು ಹೊರ್ಗಡೆ ಪಬ್ಲಿಕಲ್ಲಿ ಹಿಂಗೆ ಇಟ್ಕ ಮಾತಾಡೋಕ್ಕೆ ಎಷ್ಟು ಸಂಕೋಚ ಆಗುತ್ತೆ ಅಂತಂದರೆ ಹೆಂಗೆ ಮಾತಾಡ್ತಾರೆ ವ್ಲಾಗರ್ಸ್ ಎಲ್ಲ ತುಂಬ ಕಷ್ಟ ಹಿಂಗೆ ಇಟ್ಕೊಂಡು ಮಾತಾಡೋದು ಅಂತಂದರೆ ಅದು ಪಬ್ಲಿಕಲ್ಲಿ ಬಟ್ ಐ ಆಮ್ ಸ್ಟಿಲ್ ಟ್ರೈ ಮಾಡ್ತಿದ್ದೀನಿ ಓಕೆ ಅನ್ನಿಸ್ತೈತೆ ಎಸ್ ಗೈಸ್ ಸಪೋರ್ಟ್ ಮಾಡಿ ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮೈ ಚಾನಲ್ ಕ್ಲಿಕ್ ದ ಬೆಲ್ ಐಕನ್ ಧೈರ್ಯ ಬರುತ್ತೆ ನಮ್ಮ ಮೇಘ್ನಕ್ಕಾಗಿ ದೆನ್ ಎಲ್ಲ ಮುಗೀತು ಗೈಸ್ ಈಗ ನಾವು ಅದೇ ಹೇಳಿದ್ನಲ್ಲ ಹೊರಗಡೆ ಕೆಲಸ ಇದೆ ಅಂತ ಅಲ್ಲಿಗೆ ಹೋಗಬೇಕು ಇವ್ರ ಫ್ರೆಂಡ್ಸು ಅಲ್ಲೇನೋ ಫ್ಲವರ್ ಇಸ್ಕೊಬತ್ತೀನಿ ಅಂತ ಹೋದ್ರು ಸೊ ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀವಿ ನೆಕ್ಸ್ಟ್ ಹೊರಡದೆ ಈ ಕಣ್ಣಿಂದ ಇನ್ನೂ ಏನೇನು ನೋಡಬೇಕು ಈಗ ಪ್ಲ್ಯಾನ್ ಚೇಂಜ್ ಆಯಿತು ವಾಪಸ್ ಅಂದರೆ ರಿಟರ್ನ್ ಹಾಸ್ಟೆಲ್ಗೆ ಹೊರಟು ಈಗಾದರೂ ಸೀಟ್ ಸಿಕ್ತು ಬರಬೇಕಾದ್ರೆ ಸೀಟ್ ಸಿಕ್ಕಿರಲಿಲ್ಲ ಈಗಾದರೂ ಸೀಟ್ ಸಿಕ್ಕಿದೆ ಇಲ್ಲ ಯಾರಿಲ್ಲ ಅಂದರೆ ಫೋಟೋ ಗೀಟ ತಗೋತಾ ಇರ್ತಾರೆ ಅನಿಸುತ್ತೆ ಈ ಬ್ಲಾಗ್ನ ನಿಮಗೆ ಏನು ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಗೈಸ್ ಬೈ ಬಾಯ್